ಪರಿಷತ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಕರಾವಳಿಯ ಪಾಲಿಗೆ ಇಲ್ಲಿಯವರೆಗೂ ಪಕ್ಷಾತೀತವಾಗಿ ಲಭ್ಯವಾಗಿದ್ದು ಕೇವಲ ಖಾಲಿ ಚೆಂಬು ಮಾತ್ರ. ಪರಿಷತ್ತು ಯಾರಿಗೂ ಒಂಬುಳಿ ಬಿಟ್ಟ ಜಮೀನಲ್ಲ, ಅದು ಲೇಔಟ್ ಅಲ್ಲ, ತಮ್ಮ ತಮ್ಮ ಮೂಗಿನ ನೇರವಾಗಿ ಹಂಚಿಕೆ ಮಾಡೋದಕ್ಕೆ. ಬೈಂದೂರಿನ ಮಾಜಿ ಶಾಸಕರಾದ ಮಾನ್ಯ BM ಸುಕುಮಾರ್ ಶೆಟ್ಟರು ಶಾಸಕರಾಗಿ ಅಧಿಕಾರ ಇದ್ದಾಗಲೂ ಕೂಡ ಅವರ ಬಾಯಲ್ಲಿ ಮೊದಲು ಬರುತ್ತಿದ್ದ ಹೆಸರು ಮೂಕಾಂಬಿಕೆ. ಅಧಿಕಾರ ಇಲ್ಲದಿದ್ದಾಗಲೂ ಕೂಡ ಅವರ ಬಾಯಲ್ಲಿ ಮೊದಲು ಬರುತ್ತಿದ್ದ ಹೆಸರು ಮೂಕಾಂಬಿಕೆ. ಕರಾವಳಿಯ ಪಾಲಿಗೆ ಕನಿಷ್ಠ 3 ಸ್ಥಾನಗಳನ್ನಾದರೂ ಆದ್ಯತೆಯ ಮೇರೆಗೆ ಮೀಸಲಿಟ್ರೆ ಸುಗ್ಗಿ ಸುಧಾಕರ್ ಶೆಟ್ಟರು ಅಂದ್ರೆ ಸೇವೆ, ಸೇವೆ ಅಂದ್ರೆ ಸುಗ್ಗಿ ಸುಧಾಕರ್ ಶೆಟ್ಟರು. ಮಾನ್ಯ MN ರಾಜೇಂದ್ರ ಕುಮಾರ್ ಅವರನ್ನ ವಿಧಾನಸೌಧಕ್ಕೆ ಕಳಿಸುವಲ್ಲಿ ಪಕ್ಷಾತೀತವಾಗಿ ತೋರಿರುವ ಜಾಣ ಮೌನ ಹಾಗೂ ವಿಳಂಬ ಧೋರಣೆಗಳು ಕರಾವಳಿಗೆ ಎಸಗಿದ ಘೋರ ಅನ್ಯಾಯವಷ್ಟೇ ಅಲ್ಲದೆ ನಾಚಿಗೇಡಿನ ಸಂಗತಿಯಾಗಿದೆ ಎಂದು ನಾನು ಇಲ್ಲಿ ಯಾವುದೇ ಹಿಂಜರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ನಮಸ್ಕಾರ ಆತ್ಮೇಲೆ, ನಾನು ನಿಮ್ಮ ಆದರ್ಶ ಕೆಂಜು. ನೀವು ನೋಡ್ತಾ ಇದ್ದೀರಾ ರಾಜಕೀಯ ರಣಾಂಗಣ ಸುದ್ದಿವಾಹಿನಿ. ರಾಜ್ಯ ರಾಜಕೀಯದಲ್ಲಿ ಪರಿಷತ್ ಚುನಾವಣೆಯ ಕಲರವವಿನ್ನೂ ಮುಗಿದಿಲ್ಲ. ಆದರೆ ಸರ್ಕಾರವು ಕರಾವಳಿಯ ಕುರಿತಾಗಿ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆಯೇ? ಬನ್ನಿ ಸಂಕ್ಷಿಪ್ತವಾಗಿ ನೋಡೋಣ. ನಮ್ಮ ಜೊತೆಗಿದ್ದಾರೆ ಆತ್ಮೀಯರಾದ ಬೆಳವೆ ಪ್ರಕಾಶ್ ಹೆಬ್ಬಾರ್. ನಮಸ್ಕಾರ. ಪ್ರಸ್ತುತ ನಡೆಯುತ್ತಿರುವ ಪರಿಷತ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಕರಾವಳಿಯ ಪಾಲಿಗೆ ಇಲ್ಲಿಯವರೆಗೂ ಪಕ್ಷಾತೀತವಾಗಿ ಲಭ್ಯವಾಗಿದ್ದು ಕೇವಲ ಖಾಲಿ ಚೆಂಬು ಮಾತ್ರ. ಆದರೆ ಇಲ್ಲಿ ಒಟ್ಟು 12 ಪರಿಷತ್ ಸ್ಥಾನಗಳ ಪೈಕಿ 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪ್ರಭುತ್ವವನ್ನು ಸಾಧಿಸಿ ಬೆನಿಫಿಷಿಯರಿ ಆಗುವ ಮೂಲಕ ಕರಾವಳಿಗೆ ಆಗಿರುವ ಲೋಪಕ್ಕೆ ಮತ್ತು ಅನ್ಯಾಯಕ್ಕೆ ಪ್ರಧಾನವಾಗಿ ಉತ್ತರದಾಯಿತ್ವದ ಸಿಂಹಪಾಲು ಕೂಡ ಕಾಂಗ್ರೆಸ್ ಪಕ್ಷದ್ದೇ ಆಗಿರುತ್ತದೆ. ಹಾಗಂತ BJPಯು ಕರಾವಳಿಯ ಕುರಿತಾದ ಹೊಣೆಗಾರಿಕೆಗಳಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಪರಿಷತ್ ಚುನಾವಣೆಯಲ್ಲಿ ಕರಾವಳಿಯನ್ನು ಏಕೆ ಪರಿಗಣಿಸಬೇಕು, ಕರಾವಳಿಗೆ ಯಾಕೆ ಆದ್ಯತೆಯ ಮೇರೆಗೆ ಪ್ರಾಶಸ್ತ್ಯ ನೀಡಬೇಕು ಅನ್ನುವ ಪ್ರಶ್ನೆ ಇಲ್ಲಿ ಎದುರಾಗುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮಸ್ಕಾರ ಕೆಂಜೂರು ಆದರ್ಶ ಶೆಟ್ರೆ. ಪರಿಷತ್ತು ಯಾರಿಗೂ ಒಂಬುಳಿ ಬಿಟ್ಟ ಜಮೀನಲ್ಲ, ಅದು ಲೇಔಟ್ ಅಲ್ಲ, ತಮ್ಮ ತಮ್ಮ ಮೂಗಿನ ನೇರವಾಗಿ ಹಂಚಿಕೆ ಮಾಡೋದಕ್ಕೆ. ಪ್ರಸ್ತುತ ನಡೆಯುತ್ತಿರುವ ಪರಿಷತ್ ಸ್ಥಾನಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಕರಾವಳಿಯನ್ನು ಏಕೆ ಪರಿಗಣಿಸಬೇಕಂದ್ರೆ ಇಲ್ಲಿ ಕೇವಲ 1-2 ಕ್ಷೇತ್ರಗಳಿಗೆ ನಡೆಯುವ ಆಯ್ಕೆ ಪ್ರಕ್ರಿಯೆ ಅಲ್ಲ, ಬರೋಬ್ಬರಿ 12 ಸ್ಥಾನಗಳಿಗೆ ನಡೆಸುವ ಆಯ್ಕೆ ಪ್ರಕ್ರಿಯೆ ಆಗಿದೆ. ಹೀಗಿರುವಾಗ ಪ್ರಾದೇಶಿಕವಾಗಿ ಕರಾವಳಿಗೆ ನ್ಯಾಯವಾದ ಮಹತ್ವ ದೊರಕಬೇಕಲ್ವೇ? ನೋಡಿ, ಕರ್ನಾಟಕವನ್ನ ಭೌಗೋಳಿಕ ವೈವಿಧ್ಯತೆಯ ಆಧಾರದ ಮೇಲೆ ಪ್ರಾದೇಶಿಕವಾಗಿ ಕರಾವಳಿ, ಮಲೆನಾಡು ಮತ್ತು ಬಯಲ್ಸೀಮೆ ಎಂದು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಹಾಗಾಗಿ ಪ್ರಾದೇಶಿಕವಾರು ಪ್ರಾತಿನಿಧ್ಯದ ಆಧಾರದಲ್ಲಿ ನೋಡೋದಾದ್ರೆ ಒಟ್ಟು 12 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯವಿರುವ 10 ಸ್ಥಾನಗಳಲ್ಲಿ ಕರಾವಳಿಯ ಪಾಲಿಗೆ ಕನಿಷ್ಠ 3 ಸ್ಥಾನಗಳನ್ನಾದರೂ ಆದ್ಯತೆಯ ಮೇರೆಗೆ ಮೀಸಲಿಟ್ರೆ ಪ್ರಾದೇಶಿಕವಾರು ತಾರತಮ್ಯಕ್ಕೆ ಆಸ್ಪದ ನೀಡಿದಂತಾಗೋದಿಲ್ಲ. ಮುಖ್ಯವಾಗಿ ಭೌಗೋಳಿಕವಾಗಿ ನೋಡುವಾಗ ಕರಾವಳಿಯಲ್ಲಿ ಎಲ್ಲ ರಂಗಗಳಲ್ಲಿಯೂ ಹೂಡಿಕೆಗೆ ಹೇರಳವಾದ ಅವಕಾಶಗಳಿವೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಅವರಾದ DK ಶಿವಕುಮಾರ್ ಅವರಿಗೆ ಕರಾವಳಿಯನ್ನು ದಿನದ 24 ಗಂಟೆಗಳ ಆರ್ಥಿಕ ಚಟುವಟಿಕೆ ತಾಣವನ್ನಾಗಿಸುವ ಕನಸಿದೆ. ಇದಕ್ಕೆಲ್ಲ ಸ್ಪಷ್ಟವಾದ ರೂಪುರೇಷೆ ಬರಬೇಕಾದ್ರೆ ವಿಧಾನಸೌಧದಲ್ಲಿ ಕರಾವಳಿಯನ್ನು ಪ್ರತಿನಿಧಿಸುವ ಧ್ವನಿಗಳಿಗೆ ಇನ್ನಷ್ಟು ಬಲ ಬರಬೇಕಾಗ್ತದೆ. ಸರಿಯಾಗಿ ಹೇಳಿದೆ. ಭೌಗೋಳಿಕ ತಾರತಮ್ಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಮತ್ತು ಕರಾವಳಿಗೊಂದು ಹೊಸ ರೂಪುರೇಷೆ ಕಲ್ಪಿಸುವ ಸಲುವಾಗಿ ಪರಿಷತ್ ಸ್ಥಾನಗಳಿಗೆ ವಿಶೇಷವಾಗಿ ಕರಾವಳಿಯನ್ನು ಪರಿಗಣಿಸಬೇಕು ಅನ್ನೋದು ನಿಜವಾಗಿಯೂ ನೆಲಮೂಲದ ಕಾಳಜಿಯಾಗಿದೆ. ಹಾಗೆ ನೋಡಿದರೆ ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ವಲಯಗಳೆನ್ನುವ ಇಟ್ಟಿಗೆಗಳ ಮೂಲಕ ಕರಾವಳಿಯನ್ನು ಕಟ್ಟಿರೂಪಿಸಿದ ಗೌರವಾನ್ವಿತರು ಹಲವರಿದ್ದಾರೆ. ಅಂಥ ಅನರ್ಘ್ಯ ರತ್ನಗಳನ್ನು ಪರಿಷತ್ ಶಾಸಕರ ದೃಷ್ಟಿಯಲ್ಲಿ ನೋಡುವಾಗ ಪ್ರಮುಖವಾಗಿ ಸುಗ್ಗಿ ಸುಧಾಕರ್ ಶೆಟ್ಟಿ, ಡಾಕ್ಟರ್ MN ರಾಜೇಂದ್ರ ಕುಮಾರ್, ಬೈಂದೂರಿನ ಮಾಜಿ ಶಾಸಕರಾದ ಸುಕುಮಾರ್ ಶೆಟ್ಟರಂಥ ಸಮಾಜಮುಖಿ ಚಿಂತಕರು ಕಣ್ಣ ಮುಂದೆ ಬರುತ್ತಾರೆ. ಇವರೆಲ್ಲರೂ ಒಂದು ರೀತಿ ತುಂಬಿದ ಕೊಡಬಿದ್ದಂತೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಪರಿಷತ್ ಶಾಸಕರಾಗಿ ಇವರ ಉಪಸ್ಥಿತಿಯು ಕರಾವಳಿಯ ಪಾಲಿಗಂತೂ ತುಂಬ ಪ್ರಮುಖವಾಗಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಇಲ್ಲಿ ಒಂದನ್ನು ಸ್ಪಷ್ಟಪಡಿಸಬೇಕಾಗ್ತದೆ. ಕೇಂದ್ರದಲ್ಲಿ ರಾಜ್ಯಸಭಾ ಸದಸ್ಯತ್ವವಾಗಲಿ ಅಥವಾ ರಾಜ್ಯದಲ್ಲಿ ವಿಧಾನ ಪರಿಷತ್ ಶಾಸಕ ಸ್ಥಾನವಾಗಲಿ ಯಾವುದೇ ಒಂದು ಪಕ್ಷಕ್ಕೆ ಹಾಗೂ ಸಿದ್ಧಾಂತಕ್ಕೆ ಸೀಮಿತವಾದ ಮುಖವಾಣಿಯೂ ಅಲ್ಲ, ಆಸ್ತಿಯೂ ಅಲ್ಲ. ಬದಲಾಗಿ
ರಾಜಕೀಯೇತರ ಚಟುವಟಿಕೆಗಳಿಂದ ಸಮಾಜದ ಬೇರೆ ಬೇರೆ ರಂಗಗಳಲ್ಲಿ ಕ್ಷೇತ್ರಗಳಲ್ಲಿ ಗುರುತರವಾದ ಸೇವೆಗಳನ್ನು ಸಲ್ಲಿಸಿದ ಸಾಧನೆಗಳನ್ನು ಮಾಡಿದವರ ಅನುಭವಗಳು ಸರ್ಕಾರಕ್ಕೆ ದೊರೆತು ಆಡಳಿತ ವರ್ಗವು ಇನ್ನಷ್ಟು ಪರಿಣಾಮಕಾರಿಯಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲು ಮಾರ್ಗದರ್ಶನ ದೊರಕಲಿ ಅನ್ನುವ ಮೂಲಧ್ಯೇಯದಿಂದಲೇ ಈ ವಿಧಾನ ಪರಿಷತ್ ಪರಿಕಲ್ಪನೆ ಹುಟ್ಟಿಕೊಂಡಿದ್ದೇ ವಿನಃ ಪಕ್ಷಗಳ ಒಳಗಿರುವ ಕೊಳಕು ರಾಜಕೀಯವನ್ನಾಗಲಿ ಬಂಡಾಯಗಳನ್ನಾಗಲಿ ಶಮನ ಮಾಡಲು ಇರುವಂತ ಪರ್ಯಾಯ ವೇದಿಕೆ ಅಲ್ಲ. ಇದೊಂದು ರೀತಿ ಅರ್ಹರಿಗೆ ಕೊಡುವ ಪ್ರಶಸ್ತಿ ಇದ್ದಂತೆ. ಪ್ರಶಸ್ತಿಗಳು ಪದಕ ರೂಪದಲ್ಲಿದ್ದರೆ ಈ ರಾಜ್ಯಸಭೆ ವಿಧಾನ ಪರಿಷತ್ ಸ್ಥಾನಮಾನಗಳು ಪದವಿ ರೂಪದಲ್ಲಿರ್ತದೆ. ಇದಕ್ಕೆ ಪುಷ್ಟಿ ಎನ್ನುವಂತೆ ಹಲವು ಉದಾಹರಣೆಗಳನ್ನು ನೀಡಬಹುದು. ಮಾನ್ಯ ಅಂಬೇಡ್ಕರ್ ಅವರು ರಾಜ್ಯಸಭೆ ಮೂಲಕವೇ ಆಯ್ಕೆಗೊಂಡು ದೇಶಕ್ಕೆ ಸಂವಿಧಾನವನ್ನು ದಾರ ಎರೆದವರು. ಪರಿಷತ್ ಮೂಲಕವೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಂತಹ ಮಹನೀಯರ ಮಾರ್ಗದರ್ಶನವು ಕರುನಾಡಿಗೆ ದೊರಕಿದ ಐತಿಹಾಸಿಕವಿದೆ. ಹಾಗಾಗಿ ರಾಜ್ಯಸಭಾ ಸದಸ್ಯರಾಗಿರುವ ಧರ್ಮಾಧಿಕಾರಿಗಳಾದ ಮಾನ್ಯ ವೀರೇಂದ್ರ ಹೆಗ್ಡೆ ಅವರನ್ನೂ ಸೇರಿದಂತೆ ರಾಜ್ಯಸಭೆ ಮತ್ತು ಪರಿಷತ್ ಸದಸ್ಯರನ್ನ ಪಕ್ಷದ ಹಾಗೂ ಸಿದ್ಧಾಂತದ ಮುಖವಾಣಿಯಾಗಿ ನೋಡುವುದು ಸಂವಿಧಾನವನ್ನ ಪರಿಹಾಸ್ಯ ಮಾಡಿದಂತೆ ಅನ್ಬಹುದು. ಇಲ್ಲಿ ಮಾನ್ಯ ಸುಗ್ಗಿ ಸುಧಾಕರ್ ಶೆಟ್ಟರ ವ್ಯಕ್ತಿತ್ವವನ್ನೇ ನೋಡೋದಾದ್ರೆ ಅವರ ವೇಗ, ಅವರ ಕ್ರಿಯಾಶೀಲತೆ, ಸಮಾಜದ ಕುರಿತಾದ ಅವರ ತುಡಿತ ಹಾಗೂ ಬದ್ಧತೆ, ಸೇವಾ ಮನೋಭಾವನೆಗಳನ್ನು ನೋಡಿದ್ರೆ ಎಂಥವರಿಗೂ ಆಶ್ಚರ್ಯ ಹುಟ್ಟಿಸ್ತದೆ. ಸುಗ್ಗಿ ಸುಧಾಕರ್ ಶೆಟ್ಟರಲ್ಲಿ ನಾನು ವೈಯಕ್ತಿಕವಾಗಿ ಮೆಚ್ಚುವ ಗುಣವೆಂದರೆ ಅವರ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಮನೋಧರ್ಮ ಮತ್ತು ಮುಖ್ಯವಾಗಿ ಅವರ ವಿನಯಶೀಲತೆ. ಇವರನ್ನು ಸಮಸ್ತ ಕರುನಾಡಿನ ಆಸ್ತಿ ಅಂದ್ರೆ ತಪ್ಪಾಗೋದಿಲ್ಲ. ಸುಗ್ಗಿ ಸುಧಾಕರ್ ಶೆಟ್ಟಿ ಅನ್ನುವ ಹೆಸರೇ ಒಂದು ದಂತಕತೆ. ಯಾಕಂದ್ರೆ ಶಿಥಿಲಾವಸ್ಥೆ ತಲುಪಿದ ಅದೆಷ್ಟೋ ದೇವಾಲಯಗಳನ್ನ ಜೀರ್ಣೋದ್ಧಾರಗೊಳಿಸಿ ಮತ್ತೆ ಭವ್ಯ ರೂಪದಿಂದ ಗತವೈಭವದೊಂದಿಗೆ ತಲೆ ಎತ್ತಿ ಮೈದೆಳೆದು ನಿಲ್ಲುವಂತೆ ಮಾಡಿದ ಹಲವು ಸೇವಾ ಸಾಹಸ ಗಾಥೆಗಳು ಈಗಾಗಲೇ ಅವರ ಬತ್ತಳಿಕೆ ಸೇರಿದೆ. ಪ್ರಸ್ತುತ ಆಳೂಪ ರಾಜವಂಶಸ್ಥರ ಆರಾಧ್ಯ ದೇವರಾದ ಬಾರ್ಪೂರಿನ ಐತಿಹಾಸಿಕ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಸರಿಸುಮಾರು 25ರಿಂದ 30 ಕೋಟಿ ಅಂದಾಜು ವೆಚ್ಚದಲ್ಲಿ ಕೈಗೆತ್ತಿಕೊಂಡಿದ್ದು, ಇದರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಇಡೀ ಬಾರ್ಕೂರಿಗೆ ಹೊಸ ರೂಪವನ್ನು ಕಟ್ಟಿಕೊಡಲು ಟೊಂಕಗಟ್ಟಿ ನಿಂತಿದ್ದಾರೆ. ಹಾಗಂತ ಅವರ ಸೇವಾ ಮನೋಧರ್ಮವು ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತಗೊಂಡಿಲ್ಲ. ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿಯೂ ಅವರು ಆಪದ್ಬಾಂಧವರೆನಿಸಿ ಜನಾನುರಾಗಿಯಾಗಿ ಜನಸಾಮಾನ್ಯರ ಹೃದಯದಲ್ಲಿ ಗುಡಿ ಕಟ್ಟಿಸಿಕೊಂಡಿರುವ ಸೇವಾ ಸರದಾರರು. ಬಹುಶಃ ಒಂದೇ ಮಾತಲ್ಲಿ ಹೇಳೋದಾದ್ರೆ ತನ್ನ ಇಡೀ ಬದುಕನ್ನ ಸಮಾಜಕ್ಕೆ ಅರ್ಪಿಸಿಕೊಂಡಿರುವ ಸುಗ್ಗಿ ಸುಧಾಕರ್ ಶೆಟ್ಟರನ್ನ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೇ ಆದಲ್ಲಿ ಆ ಸ್ಥಾನಕ್ಕೆ ಒಂದು ಗೌರವ ಬರ್ತದೆ. ಇಲ್ಲಿ ವಿಶೇಷವಾಗಿ ಅವರ ಶ್ರೀಮತಿಯವರಾದ ಆಶಾ ಮೇಡಮ್ ಅವರನ್ನ ಮತ್ತು ಅವರ ಸಹಕಾರ ಹಾಗೂ ತ್ಯಾಗ ಮನೋಭಾವನೆಗಳನ್ನು ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ನಿಜ, ಸುಗ್ಗಿ ಸುಧಾಕರ್ ಶೆಟ್ಟರು ಅಂದರೆ ಸೇವೆ ಅಂದರೆ ಸುಗ್ಗಿ ಸುಧಾಕರ್ ಶೆಟ್ಟರು ಅನ್ನುವಷ್ಟರ ಮಟ್ಟಿಗೆ ಖ್ಯಾತಿ ಹೊಂದಿರುವ ಅವರ ಸೇವಾ ಮನೋಭಾವ ಅಚ್ಚರಿಯನ್ನು ಹುಟ್ಟಿಸುತ್ತದೆ. ಇಂತಹ ಸೇವಾ ಗುಣಗಳಿಂದಲೇ ಅವರು ಗೌರವ ಡಾಕ್ಟರೇಟರನ್ನು ಕೂಡ ಗಳಿಸಿದ್ದಾರೆ. ಅಲ್ಲದೆ ಗೌರವಾನ್ವಿತ ರಾಜ್ಯಪಾಲರಿಂದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಪೂಜ್ಯನೀಯ ಸ್ವಾಮಿಗಳ ಅಮೃತ ಹಸ್ತದಿಂದ ಮತ್ತು ದೇಶ ವಿದೇಶಗಳ ಅನೇಕ ವೇದಿಕೆಗಳಲ್ಲಿ ಹಲವು ಪ್ರಶಸ್ತಿ ಸಮ್ಮಾನಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಹುಶಃ ಒಂದಿಡೀ ದಿನ ಕುಳಿತು ಸುಗ್ಗಿ ಸುಧಾಕರ್ ಶೆಟ್ಟರ ಕುರಿತು ಮಾತನಾಡಿದರು ಮುಗಿಯಲಾರದಷ್ಟು ಇದೆ. ನೀವು ಆಗಲೇ ಹೇಳಿದಂತೆ ಇಂತಹ ಸಮಾಜ ನಿರ್ಮಾತೃರ ಆಯ್ಕೆಯಿಂದ ವಿಧಾನ ಪರಿಷತ್ತಿಗೆ ಒಂದು ಶೋಭೆ ಬರುವುದೇ ವಿನ ದೊಡ್ಡ ದೊಡ್ಡ ವ್ಯವಹಾರಸ್ಥರ ಅಥವಾ ಪಕ್ಷದ ಸೈದ್ಧಾಂತಿಕ ಭಾರ ಹೊತ್ತವರ ಆಯ್ಕೆಯಿಂದಲ್ಲ. ಅಂತಹ ಸಾಧಕರ ಪಟ್ಟಿಯಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ತನ್ನನ್ನು ತಾನೇ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅಂದ್ರೇ ಒಂದು ಬ್ರ್ಯಾಂಡ್. ಕರಾವಳಿ ಆರ್ಥಿಕತೆಯ ದೈತ್ಯ ಶಕ್ತಿಯಷ್ಟೇ ಅಲ್ಲದೆ ಸ್ವಸಹಾಯ ಸಂಘಗಳು ಮತ್ತು ಸಹಕಾರ ತತ್ವಗಳ ನಡುವಿನ ಪ್ರಮುಖ ಕೊಂಡಿ ಎಂದರೆ ತಪ್ಪಾಗಲಾರದು. ನೂರಾರು ಸಂಘ ಸಂಸ್ಥೆಗಳನ್ನು ಪೋಷಿಸುವ ಮೂಲಕ ಸಮಾಜವನ್ನು ರೂಪಿಸಿರುವ ಈ ಮೇರು ಸಾಧಕರನ್ನು ವಿಧಾನಸೌಧದಲ್ಲಿ ಕಾಣುವ ಭಾಗ್ಯ ಇನ್ನೂ ಒದಗದಿರುವುದು ಕರಾವಳಿಯ ಪಾಲಿಗೆ ಮಾತ್ರವಲ್ಲ, ಇಡೀ ಕರುನಾಡಿಗೆ ಆದ ಬಹುದೊಡ್ಡ ನಷ್ಟ ಎಂದೇ ವಿಶ್ಲೇಷಿಸಬಹುದು. ಬಡವರ್ಗದ ಮತ್ತು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯ ಕನಸನ್ನು ನನಸು ಮಾಡಿ ಸಮಾಜದಲ್ಲಿ ಗೌರವದಿಂದ ತಲೆ ಎತ್ತಿ ಬದುಕಲು ದಾರಿ ಮಾಡಿಕೊಟ್ಟ ಕರಾವಳಿಯ ಸಂಪನ್ಮೂಲ ವ್ಯಕ್ತಿಯಾಗಿರುವ ಇವರು ಸಹಕಾರ ರತ್ನ ಅನ್ನುವ ಬಿರುದಿಗೆ ಹಾಗೂ ಗೌರವಕ್ಕೆ ಸರಿಯಾದ ಅರ್ಥ ಬರುವಂತೆ ಸಾಧಿಸಿ ತೋರಿಸಿರುವ ನಿಜವಾದ ಸಾಧಕರಾದ ಇವರು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಸಡ್ಡು ಹೊಡೆಯುವಂತೆ ಸಹಕಾರ ಕ್ಷೇತ್ರದ ಆಳ ಅಗಲ ವ್ಯಾಪ್ತಿಯನ್ನು
ಆಧುನಿಕ ಸೌಲಭ್ಯಗಳೊಂದಿಗೆ ವಿಸ್ತರಿಸಷ್ಟೇ ಅಲ್ಲದೆ ಅವುಗಳನ್ನು ಮೀರಿ ನಿಲ್ಲುವಂತೆ ಸಹಕಾರಿ ಬ್ಯಾಂಕ್ಗಳನ್ನು ಬೆಳೆಸಿ ಗ್ರಾಮೀಣ ಭಾಗದ ಮೂಲೆ ಮೂಲೆಗಳಲ್ಲಿ ಸಹಕಾರ ತತ್ವಗಳನ್ನು ತಲುಪಿಸಿದ ಕೀರ್ತಿ ಏನಿದ್ದರೂ ಕೂಡ ಅದು ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಸಲ್ಲುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೋಡಿ, ಸಹಕಾರ ರತ್ನ ಎಂದೇ ಗೌರವಕ್ಕೆ ಪಾತ್ರರಾಗಿರುವ ಸಹಕಾರಿ ಕ್ಷೇತ್ರದ ದಿಗ್ಗಜರಾಗಿರುವ ಮಾನ್ಯ ಎನ್ ರಾಜೇಂದ್ರ ಕುಮಾರ್ ಅವರನ್ನ ವಿಧಾನಸೌಧಕ್ಕೆ ಕಳಿಸುವಲ್ಲಿ ಪಕ್ಷಾತೀತವಾಗಿ ತೋರಿರುವ ಜಾಣ ಮೌನ ಹಾಗೂ ವಿಳಂಬ ಧೋರಣೆಗಳು ಕರಾವಳಿಗೆ ಎಸಗಿದ ಘೋರ ಅನ್ಯಾಯವಷ್ಟೇ ಅಲ್ಲದೆ ನಾಚಿಗೇಡಿನ ಸಂಗತಿಯಾಗಿದೆ ಎಂದು ನಾನು ಇಲ್ಲಿ ಯಾವುದೇ ಹಿಂಜರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ತಮ್ಮ ಆಡಳಿತದ ಅವಧಿಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಉತ್ತುಂಗಕ್ಕೆ ಕೊಂಡೊಯ್ದ ದುಸ್ಸಾಹಸದ ಸೇವೆಗೆ ಗೌರವ ಸಲ್ಲಿಸಲು ಸರ್ಕಾರಗಳು ಯಾವತ್ತೂ ಮನಸ್ಸು ಮಾಡಬಹುದಿತ್ತು. ಅದೆಷ್ಟೋ ಸಹಕಾರಿ ಧುರೀಣರನ್ನ ಹುಟ್ಟುಹಾಕಿ ಬೆಳೆಸಿದ ಶ್ರೇಯಸ್ಸು ಇವರಿಗೆ ಸಲ್ತದೆ. ಇವರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮತ್ತು ತಮ್ಮ ಸಂಸ್ಥೆಯ ಮೂಲಕ ಮಾಡಿರುವ ಸಾಮಾಜಿಕ ಸೇವೆಗಳನ್ನು ಎಣಿಸೋದಕ್ಕೆ ಸಾಧ್ಯವಿದೆಯೇ? ಇಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ರಾಜಕೀಯ ಬೆರೆತು ಸಹಕಾರಿ ತತ್ವಕ್ಕೆ ಚ್ಯುತಿ ಉಂಟಾಗಬಾರದು ಅನ್ನುವ ಏಕೈಕ ಕಾರಣಕ್ಕೆ ಎನ್ ರಾಜೇಂದ್ರ ಕುಮಾರ್ ಅವರು ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿದ್ದರೆ ಹೊರತು ಅವರು ರಾಜಕೀಯದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ರೆ ಸರ್ಕಾರದ ಮಟ್ಟದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಕ್ಯಾಬಿನೆಟ್ ಸಚಿವರನ್ನಾಗಿ ನೋಡಬಹುದಿತ್ತು. ನಿಜ, ಎಲ್ಲ ರೀತಿಯಿಂದಲೂ ಅರ್ಹರಾಗಿದ್ದರೂ ಕೂಡ ರಾಜಕೀಯವಾಗಿ ಸಂತನಾಗಿ ನಿಲ್ಲಬೇಕಾದರೆ ಎನ್ ರಾಜೇಂದ್ರ ಕುಮಾರ್ರಂತಹ ಗಟ್ಟಿ ನಿಲುವು, ಪ್ರಬಲ ವ್ಯಕ್ತಿತ್ವ ಹೊಂದಿರುವುದರಿಂದ ಮಾತ್ರವಷ್ಟೇ ಸಾಧ್ಯ. ನೋಡಿ, ಸಮಾಜದಲ್ಲಿ ಪರಿಣಾಮಕಾರಿಯಾದ ಮಹತ್ತರ ಬದಲಾವಣೆಗಳನ್ನು ತರಲು ಕೆಲವರಿಂದಷ್ಟೇ ಸಾಧ್ಯ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಬೈಂದೂರಿನ ಮಾಜಿ ಶಾಸಕರಾದ ಮಾನ್ಯ BM ಸುಕುಮಾರ್ ಶೆಟ್ಟರು. ಬಹುಶಃ ಭಗವತಿ ಮೂಕಾಂಬಿಕೆ ತಾಯಿಯೇ ಅವರಲ್ಲಿ ಆವಿರ್ಭವಿಸಿದ್ದಾಳೆ ಅನ್ನುವಷ್ಟರ ಮಟ್ಟಿಗೆ ಅವರದ್ದು ಕೊಲ್ಲೂರು ಮೂಕಾಂಬಿಕೆಯ ಅಮ್ಮನರಿಗೆ ಅಚಲವಾದ ನಿಷ್ಠೆ, ಪರಿಶುದ್ಧವಾದ ಭಕ್ತಿ ಭಾವ, ನಡವಳಿಕೆ. ಶಾಸಕರಾಗಿ ಅಧಿಕಾರ ಇದ್ದಾಗಲೂ ಕೂಡ ಅವರ ಬಾಯಲ್ಲಿ ಮೊದಲು ಬರುತ್ತಿದ್ದ ಹೆಸರು ಮೂಕಾಂಬಿಕೆ. ಅಧಿಕಾರ ಇಲ್ಲದಿದ್ದಾಗಲೂ ಕೂಡ ಅವರ ಬಾಯಲ್ಲಿ ಮೊದಲು ಬರುತ್ತಿದ್ದ ಹೆಸರು ಮೂಕಾಂಬಿಕೆ. ತಮ್ಮ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಮೂಲಕವೇ ಜನಾನುರಾಗಿಯಾಗಿ ಕ್ಷೇತ್ರಾದ್ಯಂತ ಅಪಾರ ಬೆಂಬಲಿಗರನ್ನು ಹೊಂದಿರುವ ಇವರ ಕಾರ್ಯಕ್ಷಮತೆ ಮತ್ತು ಸೇವಾಗುಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೋಡಿ, ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ತನ್ನ ಕ್ಷೇತ್ರ ಜನರಿಗೆ ಏನೇನು ಮಾಡ್ಬೋದು ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಮಾನ್ಯ BM ಸುಕುಮಾರ್ ಶೆಟ್ಟರು. ಕರೋನಾ ಅವಧಿಯನ್ನು ಕಳೆದ್ರೆ ಅವರಿಗೆ ಸಿಕ್ಕಿರುವ ಸಣ್ಣ ಅವಧಿಯಲ್ಲಿಯೂ ಕೂಡ ಕರಾವಳಿಯಲ್ಲಿ ಯಾರಾದರೂ ಭಗೀರಥನ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಇದ್ರೆ ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬಲ್ಲವರು ಸುಕುಮಾರ್ ಶೆಟ್ಟರು. ಆನೆ ನಡೆದಿದ್ದೇ ದಾರಿ ಅನ್ನೋ ಮಾತಿನಂತೆ ಅಧಿಕಾರದುದ್ದಕ್ಕೂ ಹಲವು ಶಾಶ್ವತ ಸಾಧನೆಗಳ ಮೈಲಿಗಲ್ಲನ್ನು ಸೃಷ್ಟಿಸಿದ್ದಾರೆ. ರಾಜಕೀಯವನ್ನ ಮತ್ತು ಆಧ್ಯಾತ್ಮವನ್ನ ಸಮತಕ್ಕಡಿಯಲ್ಲಿ ತೂಗಿಸಿಕೊಂಡು ಹೋದ ಅಪರೂಪದ ವ್ಯಕ್ತಿತ್ವ. ಇಲ್ಲಿ ಅವರ ಅಧಿಕಾರಾವಧಿಯನ್ನ ಎರಡು ರೀತಿಯಾಗಿ ವಿಂಗಡಿಸಿ ನೋಡಬಹುದು. ಒಂದು, ಕೊಲ್ಲೂರು ದೇವಳದ ಅಧ್ಯಕ್ಷರಾಗಿದ್ದಾಗ ಸಲ್ಲಿಸಿದ ಸೇವೆಗಳು. ಇನ್ನೊಂದು, ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದಾಗ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು. ಬಹುಶಃ ಈ ಎರಡೂ ಅವಧಿಗಳು ಅಭಿವೃದ್ಧಿ ವಿಚಾರದಲ್ಲಿ ಬೈಂದೂರಿನ ಪಾಲಿಗೆ ಸುವರ್ಣಯುಗ ಅಂತ ಹೇಳಿದರೆ ಖಂಡಿತ ಅತಿಶಯೋಕ್ತಿ ಆಗಲಾರದು. ಯಾಕಂದ್ರೆ ಇವರ ಕೈಯಲ್ಲಿ ಅಧಿಕಾರವಿದ್ದಾಗಲೆಲ್ಲ ಅಸಾಧ್ಯವಾದದನ್ನು ಸಾಧಿಸುವ ಛಲಗಾರ ಅನ್ನೋದನ್ನು ಸಾಬೀತುಪಡಿಸಿದವರು. ಸುಕುಮಾರ್ ಶೆಟ್ಟರು ಕೊಲ್ಲೂರು ದೇವಸ್ಥಾನದ ಅಧ್ಯಕ್ಷರಾಗಿದ್ದಾಗ ಭಗವತಿ ಮೂಕಾಂಬಿಕೆ ಅಮ್ಮನವರ ಸೇವೆಗೆಂದು ಚಿನ್ನದ ರಥವನ್ನು ನಿರ್ಮಿಸಿದ ಐತಿಹಾಸಿಕ ಸಾಧನೆಯ ಸಾಹಸಗಾಥೆಯು ಇವರ ಧಾರ್ಮಿಕ ಚಿಂತನೆ, ಅಸಾಧ್ಯ ಪರಿಕಲ್ಪನೆಗೊಂದು ಹಿಡಿದ ಕೈಗನ್ನಡಿಯಾಗಿದೆ. ಇವರ ಶಾಸಕತ್ವದ ಅವಧಿಯಲ್ಲಿ ಬಹುಶಃ ಸೌಪರ್ಣಿಕ ನದಿಯಲ್ಲಿ ಪ್ರವಾಹದ ನೀರು ತುಂಬಿ ಹರಿದಂತೆ ಬೈಂದೂರು ಕ್ಷೇತ್ರಕ್ಕೆ ಸಾರ್ವಕಾಲಿಕ ದಾಖಲೆಯ 3,500 ಕೋಟಿ ಅನುದಾನವು ಹರಿದು ಬರಲು ಶ್ರಮಿಸಿದವರು. ಬೈಂದೂರು ಕ್ಷೇತ್ರದಲ್ಲಿ ನಿರ್ಣಾಯಕರಾಗಿರುವ ಇಂತಹ ಜನಪರ ಚಿಂತನೆಯ ಅಮೂಲಾಗ್ರ ಅಭಿವೃದ್ಧಿಯ ಹರಿಕಾರರಾದ ಮಾನ್ಯ ಸುಕುಮಾರ್ ಶೆಟ್ಟರು ಪರಿಷತ್ ಶಾಸಕರಾಗುವ ಮೂಲಕ ಕ್ಷೇತ್ರದಲ್ಲಿ ಇನ್ನೊಂದಿಷ್ಟು ಮಹತ್ತರ ಬದಲಾವಣೆಗಳನ್ನು ತರಲು ಅವಕಾಶಗಳು ಮತ್ತೊಮ್ಮೆ ಒದಗಿ ಬರಲಿ ಅನ್ನೋದಷ್ಟೇ ನಮ್ಮ ಹಾರೈಕೆಯಾಗಿದೆ. ಯಾಕಂದರೆ ಬೆಂಗಳೂರಿಗೆ ಪರ್ಯಾಯವಾಗಿ ಕರಾವಳಿಯನ್ನು ಬೆಳೆಸುವ ಕಾರ್ಯ ತುರ್ತಾಗಿ ಆಗಬೇಕಾಗಿದೆ. ಕರಾವಳಿಯ ಯುವ ಸಮುದಾಯದ ವಲಸೆಯನ್ನು ತಡೆಗಟ್ಟಬೇಕಾದರೆ ಕರಾವಳಿಯಲ್ಲಿ ITBT ಸಿಟಿಯ ತುರ್ತು ಅಗತ್ಯವಿದೆ. ದೈತ್ಯ ಕಂಪನಿಗಳ ಆಗಮನಕ್ಕೆ ವೇದಿಕೆ ಸಿದ್ಧ ಮಾಡಬೇಕಾಗ್ತದೆ. ಅದಕ್ಕಾಗಿ ಇಂತಹ ಸಮಾಜ ಸುಧಾರಕರ ಕೈಗೆ ಅಧಿಕಾರದ ಚುಕ್ಕಾಣಿ ಸಿಗಬೇಕಾದರೆ ಪಕ್ಷಾತೀತವಾಗಿ ಒಗ್ಗೂಡಬೇಕಾಗ್ತದೆ. ರಾಜಕೀಯ ಅಸ್ತಿತ್ವಕ್ಕಾಗಿ ಸಮಾಜ ಸೇವೆಯ ಮುಖವಾಡ ಹೊತ್ತ ಕೆಲವರು ವಿಧಾನ ಪರಿಷತ್ತಿನಲ್ಲಿಯೂ ಹಾಗೂ
ತಳಮಟ್ಟದಲ್ಲಿ ನಿಜವಾಗಿಯೂ ಸಮಾಜ ಕಟ್ಟುವ ಕಾರ್ಯ ಮಾಡಿದವರು ಪ್ರೇಕ್ಷಕರ ಗ್ಯಾಲರಿಯಲ್ಲಿಯೂ ಸ್ಥಾನ ಪಡೆದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿಡಂಬನೆ ಎಂದೇ ಬಿಂಬಿತವಾಗ್ತದೆ ಅಷ್ಟೇ. ನಿಜ, ಪರಿಷತ್ ಶಾಸಕರಾಗಿ ಆ ಹುದ್ದೆಗೆ ಒಂದು ಗೌರವ ತಂದುಕೊಟ್ಟವರು ಹೈಕಾಡಿ ಪ್ರತಾಪ್ಚಂದ್ರ ಶೆಟ್ಟಿಯವರು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು. ಈ ಬಾರಿ ಪರಿಷತ್ ಸ್ಥಾನಗಳಿಗೆ ಕರಾವಳಿಯನ್ನು ಆದ್ಯತೆಯ ಮೇರೆಗೆ ಪರಿಗಣಿಸುವ ಮೂಲಕ ಸರ್ಕಾರಗಳು ಕರಾವಳಿಯ ಕುರಿತಾಗಿ ಮಲತಾಯಿ ಧೋರಣೆಯನ್ನು ತೋರುತ್ತವೆ ಅನ್ನುವ ಕಳಂಕವನ್ನು ಹೋಗಲಾಡಿಸುವ ಬದ್ಧತೆಯನ್ನು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪ್ರದರ್ಶಿಸಬೇಕು. ಏಕೆಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕರಾವಳಿಯ ಕುರಿತಾಗಿ ಪ್ರೀತಿಯೂ ಇದೆ, ಹಾಗೆ ಅಜೆಂಡಾ ಕೂಡ ಇದೆ. ಈ ಎರಡರ ಸಮನ್ವಯವಾದಾಗ ಮಾತ್ರ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವು ಸೃಷ್ಟಿಯಾಗ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮಸ್ಕಾರ.